ಅರಬ್ಬರ ನಾಡಿನಲ್ಲಿ ಈ ಬಾರಿ ಅದು ಇವತ್ತು ಭಾರತ ಗೆಲ್ಲಲೇಬೇಕು ಅನ್ನುವಂತಹ ಅಗಮ್ಯ ಪ್ರಾರ್ಥನೆ ಎಲ್ಲರಿಂದ ಕೂಡ ಇದೆ. ಸೊ ನಾವಾಗಲೇ ಹೇಳ್ತಾ ಇದ್ವಿ, ತಂಡಕ್ಕೆ ಇವತ್ತು ಯಾರು ಪ್ಲಸ್ ಆಗ್ಬೋದು, ಮತ್ತೆ ಯಾರ ಬಗ್ಗೆ, ಎದುರಾಳಿಗಳ ಬಗ್ಗೆ ಕೂಡ ನಾವು ಒಂದಷ್ಟು ಅನಾಲಿಸಿಸ್ ಮಾಡಬೇಕಲ್ವಾ. ಸೊ ಯಾರ ಬಗ್ಗೆ ಹುಷಾರಾಗಿರ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಹಲವರು ಮಾತಾಡ್ತಾ ಇದ್ರು, ಸಾರ್ವಜನಿಕರು ಎಲ್ಲರೂ ಕೂಡ ಹೇಳ್ತಾ ಇದ್ರು. ಇವತ್ತು ವಿರಾಟ್ ಕೊಹ್ಲಿ ಅವರು ರೆಕಾರ್ಡ್ ಅನ್ನ ಬ್ರೇಕ್ ಮಾಡಬಹುದು, ಒಂದು 14,000 ರನ್ ಒನ್ ಡೇ ಮ್ಯಾಚ್ ಅಲ್ಲಿ ಅವರು ತಲುಪೋದಕ್ಕೆ ಅನ್ನೋದು ಒಂದು ಡೀಟೇಲ್ ಇದೆ. ನೋಡೋಣ ಏನಾಗುತ್ತೆ ಅಂತ ಒಂದ್ ವೇಳೆ ಅವರು ಆಡಿದ್ರೆ. ರೈಟ್, ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್ ಮತ್ತೆ ಪುನೀತ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಮೊದಲನೇದಾಗಿ ಪುನೀತ್ ದಾವಣಗೆರೆಯಿಂದ ಇನ್ಫಾರ್ಮೇಶನ್ ಕೊಡೋದಕ್ಕೆ ರೆಡಿ ಇದ್ದಾರೆ. ಸೊ ಪುನೀತ್, ನೀವಿರುವಂತಹ ಜಾಗದಲ್ಲಿ ಹೌ ಇಸ್ ದ ಜೋಶ್, ಏನ್ ಹೇಳ್ತಾ ಇದ್ದಾರೆ, ಯಾರ ಬಗ್ಗೆ ಅತಿ ಹೆಚ್ಚು ನಿರೀಕ್ಷೆ, ಮತ್ತೆ ಶತ್ರು ಪಾಳ್ಯದಲ್ಲಿ ಯಾವ ಆಟಗಾರನ ಬಗ್ಗೆ ಭಾರತ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ಜನ ಬಯಸ್ತಾ ಇದ್ದಾರೆ? ಖಂಡಿತವಾಗ್ಲೂ ಮಮತಾ, ಏನು ಇವತ್ತು ಸಾಕಷ್ಟು ಜೋಶಲ್ಲಿ ಇಡೀ ಇಂಡಿಯಾನೇ ನಿಂತಿರುವಂಥದ್ದು. ಯಾಕಂತೇಳಿದ್ರೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂತ ಅಂದರೆ ಒಂದು ಹೈ ವೋಲ್ಟೇಜ್ ಮ್ಯಾಚು. ಈ ಮ್ಯಾಚ್ ನೋಡೋದಕ್ಕೆ ಬೆಳಿಗ್ಗೆ ಕಾತುರದಿಂದ ಕಾಯ್ತಾ ಇದ್ದಾರೆ ಎಷ್ಟು ಹೊತ್ತಿಗೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ. ಅದೇ ರೀತಿಯಾಗಿ ದಾವಣಗೆರೆ ಕ್ರಿಕೆಟ್ ಕ್ಲಬ್ ಅವರು ಕೂಡ ಸಾಕಷ್ಟು ಒಂದು ಕಾತುರದಿಂದ ಮತ್ತು ಎಲ್ಲ ರೀತಿಯ ಸಿದ್ಧತೆ ಕೂಡ ಈಗಾಗಲೇ ಮಾಡ್ಕೊಂಡಿರುವಂಥದ್ದು. ಈಗಾಗಲೇ ಚೀರಪ್ ಮಾಡಿದ್ದಾರೆ ಮತ್ತು ಪೂಜೆಯನ್ನು ಕೂಡ ಮಾಡಿದ್ದಾರೆ. ಇಂಡಿಯಾ ಗೆಲ್ಲೇಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರೋದು ಮತ್ತು ಕ್ರಿಕೆಟ್ ನೋಡೋದಕ್ಕೆ ಸಾಕಷ್ಟು ಕಾತುರದಿಂದ ಕಾಯ್ತಾ ಇದ್ದಾರೆ. ಇದ್ರ ಬಗ್ಗೆ ಅಂದರೆ ಈ ಮ್ಯಾಚ್ ಯಾವ ರೀತಿಯಾಗಿ ಇರಬೇಕು ಅನ್ನೋದಕ್ಕೆ ಅವ್ರನ್ನ ಕೇಳೋಣ. ಸರ್ ಹೇಳಿ, ಯಾವ ರೀತಿಯಾಗಿ ಎಕ್ಸ್ಪೆಕ್ಟೇಷನ್ ಇದೆ ನಿಮಗೆ ಅನ್ನೋ? ಈ ಮ್ಯಾಚು ಹೈ ವೋಲ್ಟೇಜ್ ಪಂದ್ಯ. ನಮಗೆ ಹೈ ವೋಲ್ಟೇಜ್ ಪಂದ್ಯದಲ್ಲಿ ನಮ್ಮ ಭಾರತ ಹಾಗೂ ಪಾಕಿಸ್ತಾನ ನಡೆಯುವ ಅಂದ್ರೆ ಹಬ್ಬನೇ ನಮ್ಗೆ ಇರೋದು ಇವತ್ತು. ನಮ್ದು ಇವತ್ತೆಲ್ಲ ಮ್ಯಾಚ್ ಇರುತ್ತೆ, ಬಟ್ ಮ್ಯಾಚ್ ರಜೆ ಮಾಡಿಬಿಟ್ಟು ಟಿ ವಿ ಮುಂದೆ ಕೂತ್ಕೋಬೇಕು. ನಾವು ಕೂತ್ಕೊಂಡು ಮ್ಯಾಚ್ ನೋಡ್ಬೇಕನ್ನೋದು ಕುತೂಹಲದಿಂದ ಕಾಯ್ತಾ ಇದ್ವಿ. ಯಾವಾಗ 2 ಗಂಟೆ ಆಗುತ್ತೆ, ಮ್ಯಾಚ್ ಸ್ಟಾರ್ಟ್ ಆಗುತ್ತೆ, ಫಸ್ಟ್ ಬಾಲ್ ಬೀಳುತ್ತೆ ಅಂತ ಕಾಯ್ತಿದ್ವಿ. ಬಟ್ ಇದು 50 ಓವರ್ಸು ಪಂದ್ಯದಲ್ಲೇ ಲಾಸ್ಟ್ ಟೈಮ್ 2017 ನಡೆಯುವ ನಮ್ಮ ಪಾಕಿಸ್ತಾನ ಮ್ಯಾನು ನಾವಿಗೆ ಸೋತಿದ್ವಿ. ಬಟ್ ಇದು ಕಿಚ್ ಅನ್ನೋದು ಅನ್ಕೋಬೇಕಿದು ಪಾಕಿಸ್ತಾನ ಸ್ಟೇಟ್ ತೀರಿಸ್ಕೊಂತಾರೆ ಈ ಬಾರಿ ಅನ್ನುವಂಥದ್ದು ನಮ್ಮ ಇಂಡಿಯಾ ಟೀಮ್. ಈ ಬಾರಿ ಮಾತ್ರ ಸೀಟ್ ತೀರಿಸ್ಕೊಂಡು ಅವರು ಹೊರಗಂತೂ ಕಾಯಮಂತೂ ಕಳಿಸ್ಬೇಕಂತ ಇದೆ ನಾವು. ಯಾಕಂದರೆ 5 ಮ್ಯಾಚ್ ಆಗಿದೆ. ಈಗ 5 ಮ್ಯಾಚಲ್ಲಿ 3 ಮ್ಯಾಚ್ ಗೆದ್ದಿದ್ದಾರೆ ICC 50 ಓವರ್ಸ್ ಮ್ಯಾಚಲ್ಲಿ. ಇದರಲ್ಲಿ 3-2 ಆಗಿದೆ. ಇಂಡಿಯಾ ಮ್ಯಾಚ್ ಅವ್ರ ಮೇಲೆ ಸೋತಿರೋದೇ ತುಂಬ, ನಮ್ಮದು ಗೆದ್ದಿರೋದೇ ಕಡಿಮೆ ಇದೆ. ಬಟ್ ಈ ಸರಿ ಮಾತ್ರ 3-3 ಆಗಬೇಕು. ಆ ಥರ ನಮ್ಮದು ಚಾಂಪಿಯನ್ ಆಗಬೇಕು ಈ ಸರಿ ಹೇಳ್ತಾ. ಆಲ್ ದ ಬೆಸ್ಟ್ ಇಂಡಿಯಾ. ಯಾವ ರೀತಿಯಾಗಿ ಎಕ್ಸ್ಪೆಕ್ಟೇಷನ್ ಇವತ್ತಿನ ಮ್ಯಾಚ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಹೈ ವೋಲ್ಟೇಜ್ ಮ್ಯಾಚ್. ಇದು ನಮಗೆ ಒಂಥರ ಹಬ್ಬ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಪ್ರಿನ್ಸ್ ಗಿಲ್ ಎಲ್ಲರೂ ಚೆನ್ನಾಗಿ ಆಡ್ತಾರೆ. ಬ್ಯಾಟಿಂಗ್ ಬೌಲಿಂಗ್ ಎರಡೂ ಚೆನ್ನಾಗಿದೆ ನಮ್ಮದು. ಈ ಪಂದ್ಯ ನಮ್ಮದು ಗೆದ್ದೇ ಗೆಲ್ಲುತ್ತೆ. ಅಲ್ಲ, ಇವತ್ತು ವಿರಾಟ್ ಕೊಹ್ಲಿ ಇಂಜುರಿ ಅಂತ ಹೇಳ್ತಾ ಇದ್ದಾರೆ. ಏನಾದ್ರು ಈ ಮ್ಯಾಚ್ ಆಡಿದ್ರೆ ಒಂದು ರೆಕಾರ್ಡ್ ಮಾಡ್ತಾರೆ ವಿರಾಟ್ ಕೊಹ್ಲಿ ಅವರು ಮಾಡ್ತಾರೆ. ಇವತ್ತೇನಾರು ಆಡಿದರೆ ಒಂದು ಸೆಂಚುರಿ ಇಲ್ಲ ಹಾಫ್ ಸೆಂಚುರಿ ಬಂದೇ ಬರುತ್ತೆ. ಬ್ಯಾಕ್ ಟು ಫಾರ್ಮ್ ಬರಲೇಬೇಕು ಕಿಂಗ್ ಕೊಹ್ಲಿ. ಹಾಗೆ ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವರೆಲ್ಲರೂ ಚೆನ್ನಾಗೇ ಫಾರ್ಮ್ ಆಗಿದ್ದಾರೆ. ಗಿಲ್ ಚೆನ್ನಾಗಿ ಆಡ್ತಾರೆ, ಆಡಬೇಕು ಅಂದು ಸಾಕಷ್ಟು ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಯಾಕಂದರೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂದರೆ ಒಂದು ಹೈ ವೋಲ್ಟೇಜ್ ಮ್ಯಾಚ್. ಯಾವ ರೀತಿಯಾಗಿ ನೀವು ಕಾತುರದಿಂದ ಕಾಯ್ತಾ ಇದ್ದೀರಾ? ಇವತ್ತು ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಇದೆ. ಹಾಗಾಗಿ ಇವತ್ತು ಶುಭ್ಮನ್ ಗಿಲ್ ಸೆಂಚುರಿ ಹೊಡಿತಾರೆ, ವಿರಾಟ್ ಕೊಹ್ಲಿನೇ ಸೆಂಚುರಿ ಹೊಡಿತಾರೆ ಅಂತ ನಾವು ಹೋಪ್ ಇಟ್ಕೊಂಡಿದ್ದೀವಿ. ಮತ್ತು ಬೌಲರ್ಸ್ ವಿಕೆಟ್ ಹಾಕಿ ಹ್ಯಾಟ್ರಿಕ್ ಅಕ್ಷರ್ ಪಟೇಲ್ ಹೋದ ಮ್ಯಾಚ್ ಮಿಸ್ ಆಯಿತು, ಈ ಮ್ಯಾಚ್ ಪಕ್ಕ ಹ್ಯಾಟ್ರಿಕ್ ತೆಗಿತಾನೆ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಹೇಳ್ತಾ ಮಮತಾ, ಇದು ಇಲ್ಲಿರುವಂತಹ ಕ್ರಿಕೆಟ್ ಅಭಿಮಾನಿಗಳ ಮಾತಾಡಿರುವಂಥದ್ದು. ಕಳೆದ ಬಾಂಗ್ಲಾದಲ್ಲಿ ಆಡಿದಂತಹ ಸಂದರ್ಭದಲ್ಲಿ, ಬಾಂಗ್ಲಾ ವಿರುದ್ಧ ಆಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಒಂದು ನೀರಸ ಪ್ರದರ್ಶನ ಮಾಡಿದ್ರು. ಈ ಬಾರಿ ಸಾಕಷ್ಟು ಒಂದು ಯಶಸ್ವಿಯಾಗಿ ನಾವು ಟೀಮ್ ಗೆಲ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಕ್ರಿಕೆಟ್ ಅಭಿಮಾನಿಗಳು ಇರುವಂಥದ್ದು. ಮಮತಾ, ಓಕೆ ಪುನೀತ್, ಹಾಗೆ ಸಂಪರ್ಕದಲ್ಲಿರಿ. ಪ್ರಕಾಶ್, ಈಗ ಮೈಕ್ ನಿಮ್ಮ ಕೈಯಲ್ಲಿದೆ, ಅಲ್ಲಿರುವಂತಹ ಜನ ಏನು ಹೇಳ್ತಾ ಇದ್ದಾರೆ? ಓವರ್ ಟು ಯು. ಸದ್ಯ ನಾನು ಕೆಂಗೇರಿಯ ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿದ್ದೇನೆ. ಇಲ್ಲಿ ಕೂಡ ಕ್ರೀಡಾಭಿಮಾನಿಗಳು ಭಾರತ ತಂಡದ ಗೆಲುವಿಗಾಗಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ. ವಿಶೇಷ ಪೂಜೆಗಳನ್ನು ಕೂಡ ನಡೆಸೋದಕ್ಕೆ ಇಲ್ಲಿಗೆ ಬಂದಿದ್ದಾರೆ. ಕನ್ನಡಿಗರ ವಿಜಯ ಸೇನೆ ವತಿಯಿಂದ ಗೆದ್ದು ಬಾ ಭಾರತ ಅನ್ನುವಂತಹ ಒಂದು ಬೋರ್ಡನ್ನು ಹಿಡ್ಕೊಂಡು ಬಂದು ಇಲ್ಲಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಮಾಡೋದಕ್ಕೆ ಬಂದಿದ್ದಾರೆ. ಇನ್ನೂ ಒಂದಿಷ್ಟು ಸಮಯದಲ್ಲಿ ಒಂದಿಷ್ಟು ಜನರು ಕೂಡ ಇಲ್ಲಿ ಸೇರ್ತಾರೆ. ಈಗಾಗಲೇ ದೇವಸ್ಥಾನಕ್ಕೆ ವಿಶೇಷ ಹೂವಿನ ಅಲಂಕಾರ ಜೊತೆಗೆ ವಿಶೇಷ ಪೂಜೆಯನ್ನು ಕೂಡ ನಡೆಸಲಿಕ್ಕಿದ್ದಾರೆ. ಮಾತನಾಡಿಸ್ತೀನಿ ಅವ್ರನ್ನೇ ನೇರವಾಗಿ. ಸರ್ ಹೇಳಿ, ವಿಶೇಷ ಪೂಜೆಯನ್ನು ನಡೆಸ್ತಾ ಇದ್ದೀರಿ, ಯಾವ ಪ್ಲೇಯರ್ಗಳ ಮೇಲೆ ಹೆಚ್ಚಿನ ನಿರೀಕ್ಷೆಗಳಿದ್ದಾವೆ? ಓವರಾಲ್ ಮ್ಯಾಚ್ನ ಬಗ್ಗೆ ಏನು ಹೇಳ್ತೀರಿ? ನಮಸ್ಕಾರ, ನನ್ನ ಹೆಸರು ಕೃಷ್ಣ ಅಂತ, ನಮ್ಮ ಕನ್ನಡಿಗರ ವಿಜಯ ಸೇನೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು. ಸರ್, ಈ ಕ್ರಿಕೆಟ್ ಟೂರ್ನಮೆಂಟು ICC ಟ್ರೋಫಿ, ಇದು ಮಹತ್ವಪೂರ್ಣವಾದ್ದು. ಅದರಲ್ಲೂ ಇಂಡಿಯಾ ಪಾಕಿಸ್ತಾನ್ ಟೂರ್ನಮೆಂಟ್ ಅಂದರೆ ತುಂಬ ಕುತೂಹಲ. ಅದರಲ್ಲೂ ನಮಗೆ ಇವತ್ತು ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವ್ರ ಮೇಲೆ ನಾವು ಹೆಚ್ಚಿನ ನಂಬಿಕೆಯನ್ನು ಇಟ್ಕೊಂಡಿದ್ದೀವಿ. ಯಾಕೆಂದರೆ ಇದು ಕೊನೆಯ ಪಂದ್ಯನೂ ಕೂಡ ಹೌದು ಅವ್ರದ್ದು. ಆದ್ದರಿಂದ ನಾವು ಭಾರತ ಅಂತಲೂ ನಮ್ಗೆ ಒಂಥರ ಉತ್ಸುಕವಾಗಿರ್ತೀವಿ ಯಾವಾಗಲೂ.
ಬಹಳ ನಮಗೆ ಇವತ್ತು ಗೆದ್ದು ಬಾ ಭಾರತ ಅನ್ನೋ ಒಂದು ಇದರಲ್ಲಿ ನಾವು ನಮ್ಮ ಕನ್ನಡಿಗರ ವಿಜಯ ಸೇನೆ ವತಿಯಿಂದ ನಾವು ವಿಶೇಷವಾಗಿ ನಮ್ಮ ಯಶವಂತಪುರ ಕ್ಷೇತ್ರದ ಭೈರವನಗರ ಅನ್ನೋ ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆನ ಇಟ್ಕೊಂಡು ನಾವು ನಮ್ಮ ಕನ್ನಡಿಗರ ವಿಜಯ ಸೇನೆ ವತಿಯಿಂದ ನಮ್ಮ ಭಾರತ ತಂಡಕ್ಕೆ ಶುಭ ಕೋರ್ತಿದ್ದೀವಿ. ಯಾವ ಪ್ಲೇಯರ್ಗಳಿಗೆ ಹೆಚ್ಚಿನ ಶಕ್ತಿ ಕೊಡಲಿ ದೇವ್ರು ಅಂತೇಳಿ ಪೂಜೆ ನಡೆಸ್ತಾ ಇದ್ದಾರೆ? ಈಗ ನಮ್ಮದು ಒಟ್ಟಿನಲ್ಲಿ ಭಾರತ ಗೆಲ್ಲಬೇಕು, ಅದು ಒಂದೇ ಇಂಟೆನ್ಷನು. ಎಲ್ಲರೂ ಆಡಲಿ, ಎಲ್ಲರೂ ಭಾರತದವರೇ, ನಮಗೆ ಭಾರತ ಗೆಲ್ಲಬೇಕು. ಏನು ಹೇಳ್ತೀರಿ? ಭಾರತ ಗೆಲ್ಲಬೇಕು ಸರ್. ಕಿಂಗ್ ಕೊಹ್ಲಿ, ಆಲ್ ದಿ ಬೆಸ್ಟ್ ಭಾರತ, ಗೆದ್ದು ಬಾ. ಆಮೇಲೆ ನಮ್ಮ ಫೇವ್ರೇಟ್ ಕಿಂಗ್ ಕೊಹ್ಲಿ. ಸೊ ಆಮೇಲೆ ನಮ್ಮ ಕನ್ನಡಿಗರಾದ KL ರಾಹುಲ್ ಅವರು ಇವತ್ತು ಚೆನ್ನಾಗಿ ಆಡಬೇಕಂತ ನಮ್ಮ ಆಸೆ. ಮೊದಲ ಮ್ಯಾಚು ಬಾಂಗ್ಲಾ ವಿರುದ್ಧ ಗೆದ್ದು ಉತ್ಸಾಹದಲ್ಲಿದೆ. ಈಗ ಎದುರಾಳಿ ಪಾಕಿಸ್ತಾನ ಟೀಮ್ ಕೂಡ ತುಂಬ ಸ್ಟ್ರಾಂಗ್ ಇದೆ. ಸೊ ಹೆಂಗೆ ಕಟ್ಟಾಗಬೇಕು ಅಂತ ಹೇಳ್ತೀವಿ? ಸರ್, ಮುಖ್ಯವಾಗಿ ನಮ್ಮ ಬೌಲರ್ಗಳು ಪಾಕಿಸ್ತಾನ ತಂಡವನ್ನು ಕಟ್ಟಿ ಹಾಕಬೇಕು. ಅದರಲ್ಲಿ ನಾವು ಭರವಸೆ ಇಟ್ಟಿರೋದು ರವೀಂದ್ರ ಜಡೇಜಾ, ಸ್ಪಿನ್ ಮಾಂತ್ರಿಕನಾದ ರವೀಂದ್ರ ಜಡೇಜಾ ಹಾಗೂ ಫಾಸ್ಟ್ ಬೌಲರ್ ಆದಂಥ ಮೊಹಮ್ಮದ್ ಸಮಿ, ಇವರೆಲ್ಲ ಸೇರಿ ನಮ್ಮ ಪಾಕಿಸ್ತಾನ ತಂಡವನ್ನು ಕಟ್ಟಿ ಹಾಕಬೇಕೆಂದು ಹೇಳ್ತೀವಿ ಸರ್. ಇಡೀ ದೇಶನೇ ಕಾತರದಿಂದ ಕಾಯ್ತಾ ಇದೆ. ಮ್ಯಾಚ್ನ ನೋಡಲಿಕ್ಕೆ ಎಷ್ಟು ಎಕ್ಸೈಟ್ ಆಗಿದ್ದೀರಿ ನೀವು? ತುಂಬ ಎಕ್ಸೈಟ್ ಆಗಿದ್ದೀವಿ ಸರ್. ಅದು ಪಾಕಿಸ್ತಾನ ಮ್ಯಾಚ್ ಅಂದರೆ ತುಂಬ ಇಂಟ್ರೆಸ್ಟ್ ಅಲ್ವಾ. ಕೊಹ್ಲಿ ಒಳ್ಳೆ ಚೆನ್ನಾಗಿ ಆಡಲಿ ಅಂತ ಹಾರೈಸ್ತಾರೆ ಸರ್. ಬೆಂಗಳೂರಲ್ಲಿ ಕೂಡ ಸುಮಾರು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳನ್ನು ನಡೆಸ್ತಾ ಇದ್ದೀರಿ. ಪ್ರಮುಖವಾಗಿ ಒಂದಿಷ್ಟು ಆಟಗಾರರಿಗೆ ಶಕ್ತಿ ಕೊಡಲಿ ಅಂತೇಳಿ ಪೂಜೆ ನಡೆಸ್ತಾ ಇದ್ದೀರಿ. ಸೊ ವಿಶೇಷತೆ ಮತ್ತು ಈ ದೇವಸ್ಥಾನದ ಹಿನ್ನೆಲೆ? ನಮ್ಮ ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ಒಂದು ಶಕ್ತಿ ಇದೆ ಸರ್. ಅದು ಅವರಿಗೆಲ್ಲ ಇದಾಗುತ್ತೆ ಅಂತೇಳಿ ಒಂದು ಇದು ಮಾಡ್ತಾ ಇದ್ದೀವಿ, ಶಕ್ತಿ ತುಂಬುತ್ತೆ ಅಂತೇಳಿ. ಈಗಾಗಲೇ ಈ ಒಂದು ದೇವಸ್ಥಾನಕ್ಕೆ ವಿಶೇಷ ಹೂವಿನ ಅಲಂಕಾರವನ್ನು ಮಾಡಿ ವಿಶೇಷ ಪೂಜೆಯನ್ನು ನಡೆಸಿ ಭಾರತ ತಂಡಕ್ಕೆ ಶುಭ ಹಾರೈಸುವಂಥ ಕೆಲಸ ಕೂಡ ಆಗ್ತಾ ಇದೆ. ಅದರ ಜೊತೆಗೆ ಎಲ್ಲ ತಂಡದ ಆಟಗಾರರಿಗೂ ಕೂಡ ವಿಷನ ಮಾಡುವಂಥದ್ದು ಕೂಡ ಆಗ್ತಾ ಇದೆ. ಬಹುಶಃ ಭಾರತ ತಂಡ ಗೆಲ್ಲೇಬೇಕು, ಅದು ಬದ್ಧವೈರಿ ಪಾಕಿಸ್ತಾನದ ವಿರುದ್ಧ ಗೆಲ್ಲಬೇಕು, ಚಾಂಪಿಯನ್ಸ್ ಟ್ರೋಫಿಯಲ್ಲಿ ವಿನ್ನರ್ಸ್ ಆಗಬೇಕು ಅನ್ನುವಂತಹ ಒಂದು ಚೇರನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಬೇರೆ ಬೇರೆ ಭಾಗಗಳಲ್ಲಿ ಕೂಡ ದೇವಸ್ಥಾನಗಳಲ್ಲಿ ಪೂಜೆ ನಡೆಸ್ತಾ ಇದ್ದಾರೆ. ಸದ್ಯ ಇಲ್ಲಿ ನಮ್ಮ ಕನ್ನಡಿಗರ ವಿಜಯ ಸೇನೆ ವತಿಯಿಂದ ಕೆಂಗೇರಿಯ ಚಂದ್ರಮೌಳೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕೂಡ ಈಗ ವಿಶೇಷ ಪೂಜೆಯನ್ನು ನಡೆಸುವಂತಹ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ. ಆಲ್ ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಪ್ರಕಾಶ್. ಒಟ್ನಲ್ಲಿ ಕೋಟಿ ಕೋಟಿ ಭಾರತೀಯರ ಹಾರೈಕೆ ನೋಡ್ತಾ ಇದ್ದೀರಲ್ಲ ನೀವು. ಆಲ್ ದ ಬೆಸ್ಟ್ ಇಂಡಿಯಾ, ಜೈ ಹೋ ಇಂಡಿಯಾ. All the best India, Jai Ho India. ಆಲ್ ದ ಬೆಸ್ಟ್ ಇಂಡಿಯಾ. Zindega bhai, zindega. India, India. Zindega bhai, zindega.